ನಮಸ್ಕಾರ ವೀಕ್ಷಕರೇ. ಮಾರ್ಚ್ 2026 ಈ ತಿಂಗಳಲ್ಲಿ ರಿಲೇಶನ್ಶಿಪ್ ಸಂಬಂಧಗಳು, ಜೀವನದಲ್ಲಿ ಸಂಬಂಧಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ರಿಲೇಶನ್ಶಿಪ್ ರೀಡಿಂಗ್ ಮಾರ್ಚ್ 2026. ಇದು ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂತಹ ರೀಡಿಂಗ್. ಯಾವ ಕಾರ್ಡ್ಸ್ ಬಂದಿದೆ ನೋಡೋಣ. ಮೊದಲನೇ ಕಾರ್ಡ್ 10 ಆಫ್ ಕಪ್ಸ್ ಬಂದಿದೆ, ಏಸ್ ಆಫ್ ಕಪ್ಸ್ ಬಂದಿದೆ, 7 ಆಫ್ ಪೆಂಟಕಲ್ಸ್ ಬಂದಿದೆ, 4 ಆಫ್ ಸೋರ್ಡ್ಸ್ ಬಂದಿದೆ, ಪೇಜ್ ಆಫ್ ಸೋರ್ಡ್ಸ್ ಬಂದಿದೆ, ನೈಟ್ ಆಫ್ ಸೋರ್ಡ್ಸ್ ಬಂದಿದೆ. ಈಗ ಪ್ರತಿಯೊಂದು ಕಾರ್ಡ್ಗಳನ್ನು ಮತ್ತು ಸಿಚುಯೇಷನನ್ನು ಅನಲೈಸ್ ಮಾಡ್ತಾ ಹೋಗೋಣ. ಮೊದಲನೇ ಕಾರ್ಡು ಟೆನ್ಸ್ ಆಫ್ ಕಪ್ಸ್. ಇದೊಂದು ಬ್ಯೂಟಿಫುಲ್ ಕಪ್. ಯು ಕ್ಯಾನ್ ನೋಡ್ಬೋದು. ಮಾರ್ಚ್ ತಿಂಗಳ ಬಿಗಿನಿಂಗ್ ಏನಿದೆ, ಆರಂಭದ ದಿನಗಳು ಏನಿದೆ, ಸಖತ್ತು ಖುಷಿ ಕೊಡುವಂತಹ ದಿನ. ನಿಮ್ಮ ಸಂಗಾತಿ ಜೊತೆ ಇರ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಇರ್ಬೋದು, ಮದುವೆ ಮಾತುಕತೆಗಳಿರ್ಬೋದು, ಅಥವಾ ಮಕ್ಕಳು ಯಾವುದಾದ್ರೂ ಖುಷಿ ಕೊಡುವಂತಹ ಸಂದರ್ಭಗಳಿರ್ಬೋದು. ಮಾರ್ಚಿನ ಆರಂಭ ಅತ್ಯಂತ ಖುಷಿ, ಅತ್ಯಂತ ಜಾಯ್ಫುಲ್ ಆಗಿ ಇರುತ್ತೆ. ಎರಡನೇ ಕಾರ್ಡು ಏಸ್ ಆಫ್ ಕಪ್ಸ್ ಇದೆ. ನೀವು ಸಿಂಗಲ್ ಆಗಿದ್ರೆ, ಒಂದು ವೇಳೆ ಹೊಸ ಪ್ರೇಮ ಅಥವಾ ನೀವು ಆಲ್ರೆಡಿ ರಿಲೇಶನ್ಶಿಪ್ ಇದ್ರಿ ಅಂತ ಅಂದರೆ ಇರುವಂತಹ ಪ್ರೇಮ, ಆ ಪ್ರೀತಿ ಹೆಚ್ಚಾಗುತ್ತೆ, ಹೆಚ್ಚು ಆಗುತ್ತೆ. ಇದು ಏಸ್ ಆಫ್ ಕಪ್ಸ್. ಖುಷಿ ಪಡಿ. ನೆಕ್ಸ್ಟ್ 7 ಆಫ್ ಪೆಂಟಕಲ್ಸ್ ಇದೆ. ನಿಮ್ಮ ಸಂಬಂಧಕ್ಕೆ ನೀವೇನು ಸಮಯ ಕೊಟ್ಟಿರ್ತೀರಾ, ಅಥವಾ ಅದು ಚೆನ್ನಾಗಿರ್ಬೇಕು ಅಂತ ಎಷ್ಟು ಕೆಲಸ ಮಾಡಿರ್ತೀರಾ, ಅದ್ರ ಬಗ್ಗೆ ಕೂತು ಸ್ವಲ್ಪ ಯೋಚನೆ ಮಾಡಿ. ಇಷ್ಟು ಎಫರ್ಟನ್ನು ನಾನು ಹಾಕಿದ್ದಕ್ಕೆ ನನ್ನ ರಿಲೇಶನ್ಶಿಪ್ ಎಲ್ಲಿಗೆ ಬಂತು, ನಾನು ಯಾವ್ಯಾವ ಪಾಸಿಟಿವ್ ಥಿಂಗ್ಸ್ಗಳನ್ನು, ಕೆಲಸಗಳನ್ನು ನಾನು ರಿಲೇಶನ್ಶಿಪ್ಗೋಸ್ಕರ ಮಾಡಿದೆ, ನನ್ನ ನೆಗೆಟಿವ್ಸ್ಗಳೇನಿದೆ, ಇದರ ಬಗ್ಗೆ ಸ್ವಲ್ಪ ಕಾಲ ಯೋಚನೆ ಮಾಡಿ ಮಾರ್ಚಿನ ಮಧ್ಯಾಂತದಲ್ಲಿ. ಮುಂದಿನ ಕಾರ್ಡ್ ಬಂದ್ಬಿಟ್ಟು 4 ಆಫ್ ಸೋರ್ಡ್ಸ್ ಬಂದಿದೆ. ಈ 4 ಆಫ್ ಸೋರ್ಡ್ಸ್ ಪಾಸ್ ತಗೊಳ್ಳಿ, ತಾಳ್ಮೆ ತಗೊಳ್ಳಿ, ಜಗಳಕ್ಕೆ ಹೋಗಬೇಡಿ, ಗಲಾಟೆಗೆ ಹೋಗಬೇಡಿ. ನಿಮ್ಮ ಸಂಗಾತಿಯೊಡನೆ ಫೈಟ್ ಮಾಡೋಕ್ಕೆ ಹೋಗಬೇಡಿ, ಸ್ಟ್ರೆಸ್ ತಗೊಳಕ್ಕೆ ಹೋಗಬೇಡಿ. ಒಬ್ಬರೇ ಸಿಂಗಲ್ ಆಗಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ, ನಿಮ್ಮದೇ ಆದಂಥ ಒಂದು ಟೈಮನ್ನು ಇಟ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿ, ಒಂದು ಸ್ವಲ್ಪ ವಾಕ್ ಮಾಡಿ, ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿ, ನಿಮ್ಮ ಬ್ರೈನ್ ಕಾಮ್ ಆಗೋ ಥರ ನೋಡ್ಕೊಳ್ಳಿ. ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಿದ ಮೇಲೆ ಪ್ರೀತಿ ತಾನೇ ತನ್ನಾಗಿ ಆಹ್ಲಾದಕರವಾಗಿ ಇರುತ್ತೆ. ಇದು ಸುಮಾರು ಒಂದು ಮಾರ್ಚ್ನ 3ನೇ ವೀಕಲ್ಲಿ. ಮುಂದಿನ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ಸೋರ್ಡ್ಸ್. ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಸ್ನೇಹಿತರಿರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಸಂಬಂಧದ ಬಗ್ಗೆ ರೂಮರ್ಸನ್ನು ಹೇಳುವಂತಹ ಸಾಧ್ಯತೆ ಇದೆ. ರೂಮರ್ಸನ್ನು ಯಾರೋ ಬಂದು ಹೇಳಿದ್ರು ಅನ್ನೋ ಕಾರಣಕ್ಕೆ ಬ್ಲೈಂಡ್ ಆಗಿ ನಂಬೋದಕ್ಕೆ ಹೋಗಬೇಡಿ. ಮಾರ್ಚಿನ ಎಂಡ್ ಟೈಮ್ ಅಷ್ಟೊತ್ತಿಗೆ ಯಾರಾದರೂ ಕಡ್ಡಿ ಅಲ್ಲಾಡಿಸುವಂತಹ ವ್ಯಕ್ತಿಗಳು, ಸ್ನೇಹಿತರು,
ಹಿತೈಷಿಗಳು ಅಂತ ಅನ್ನಿಸ್ಕೊಂಡವರು ಹಿತಶತ್ರುಗಳು ರೂಮರ್ ಮಾಡುವಂತಹ ಸಾಧ್ಯತೆ ಇದೆ. ಇನ್ನೊಂದು ಅದ್ಭುತವಾದ ಕಾರ್ಡ್ ಬಂದಿದೆ. ರೂಮರ್ ಅಂತಂದ್ರೆ ನ್ಯೂಸ್ ಅಲ್ವಾ. ನೈಟ್ ಆಫ್ ಸ್ವರ್ಡ್ಸ್. ಆ ರೂಮರ್ಸ್ ಅನ್ನು ನಂಬಕ್ಕೆ ಹೋಗ್ಬೇಡಿ. ನೀವು ಸತ್ಯ ಏನು ಅಂತ ನಿಮ್ಮ ಪಾರ್ಟ್ನರ್ಗೆ ಹೇಳೋದಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ನನ್ನ ಸತ್ಯ ಏನು ಅಂತ ನಿಮಗೆ ಹೇಳೋದಿರ್ಬೋದು. ಅದು ಆಗುತ್ತೆ. ಆ ಸತ್ಯದಿಂದಾಗಿ ನೀವು ನಿಮ್ಮೊಳಗಿರುವಂತಹ ಗಲಾಟೆಗಳೇನಿದೆ, ಫೈಟ್ಗಳೇನಿದೆ, ಅದನ್ನು ಸ್ಟಾಪ್ ಮಾಡ್ಕೋಬೇಕು ಅಂತ ಒಂದು ಸಂದರ್ಭ ಮಾರ್ಚ್ನ ಅಂತ್ಯಭಾಗಕ್ಕೆ ಬರುತ್ತೆ. ಇದು ಈ ತಿಂಗಳ ರೀಡಿಂಗ್. ಬಿಗಿನಿಂಗು ಅದ್ಭುತ, ಸಂತೋಷ, ಹ್ಯಾಪಿ, ಹೊಸದಾದ ಪ್ರೀತಿ ಅಥವಾ ರಿಯೂನಿಯನ್ನು. ನಾನೇನು ಮಾಡ್ತಾ ಇದ್ದೇನೆ ಪ್ರೇಮಕ್ಕೋಸ್ಕರ ಅಂತ ಅನ್ನುವಂತಹ ಯೋಚನೆ, ಒಂದು ಸ್ವಲ್ಪ ನಿಮ್ಮದೇ ಆದಂತಹ ಟೈಮು. ರೂಮರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಅಥವಾ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಸತ್ಯ ಇದೆ. ಆ ಸತ್ಯಗಳನ್ನು ನೀವಿಬ್ಬರೇ ಹೇಳುವಂಥದ್ದು, ನೀವಿಬ್ಬರೇ ಒಬ್ಬರಿಗೊಬ್ಬರು ಹೇಳಿಕೊಳ್ಳುವಂಥದ್ದು. ಅದರ ಮೇಲೆ ನೀವು ನಿರ್ಧಾರಗಳನ್ನು ಮಾಡುವಂಥದ್ದು, ಅಥವಾ ಜಗಳಗಳನ್ನು ನಿಲ್ಲಿಸುವಂಥದ್ದು, ಅಥವಾ ಒಂದು ಕ್ಲಾರಿಟಿಗೆ ಬರುವಂಥದ್ದು. ಇಷ್ಟು ವಿಷಯಗಳು ಈ ಮಾರ್ಚ್ 2026ರಲ್ಲಿ ನಡೆಯುವಂಥ ಸಾಧ್ಯತೆಗಳು ಇದೆ. ನಮಸ್ಕಾರ.